ಪೋಯಸ್ ಗಾರ್ಡನ್ ಮತ್ತೆ ರಾಜಕೀಯದ ಹಾಟ್ಸ್ಪಾಟ್ ಆಗಿದೆ. ತಮಿಳುನಾಡಿನ ಅಮ್ಮ ಜಯಲಲಿತಾ ಅವರ ನೆನಪುಗಳ ಮನೆಯ ಮೇಲೆ ಈಗ ಹೊಸ ರಾಜಕೀಯ ನೆರಳು ಬೀಳುತ್ತಿದೆ. ಇದೇ ಐತಿಹಾಸಿಕ ನಿವಾಸದ ಮೇಲೆ ವಿಜಯ್ ಅವರ ಕಣ್ಣಿದೆಯಂತೆ. ಈಗ ಖರೀದಿಗೂ ಮುಂದಾಗಿದ್ದಾರಂತೆ. ಹಾಗಾದ್ರೆ ಇದು ಹೊಸ ರಾಜಕೀಯ ಅಧ್ಯಾಯದ ಮುನ್ನುಡಿನ? ಇಲ್ಲಿದೆ ಈ ಪ್ರಶ್ನೆಗೆ ಉತ್ತರ. ಅಮ್ಮನ ಮನೆಗೆ ದಳಪತಿ ಎಂಟ್ರಿ, ವಿಜಯ್ಗೆ ಅದೃಷ್ಟದ ಜಯ. ಹೇಗಂದ್ರೆ ಅದು ಕೇವಲ ಇಟ್ಟಿಗೆ ಗೋಡೆಗಳ ಕಟ್ಟಡ ಅಲ್ಲ, 24,000ಕ್ಕೂ ಹೆಚ್ಚು ಚದರ ಅಡಿ ವಿಸ್ತಾರದ ಈ ಭವ್ಯ ಬಂಗಲೆ ದಶಕಗಳ ಕಾಲ ತಮಿಳುನಾಡು ರಾಜಕೀಯದ ಕೇಂದ್ರ ಬಿಂದು. ಒಳಗೆ ಸಾವಿರಾರು ಪುಸ್ತಕಗಳಿರುವ ಗ್ರಂಥಾಲಯ, ವಿಶಾಲ ಬಾಲ್ಕನಿ, ಹಸಿರು ಆವರಣ ಇವೆಲ್ಲವೂ ಈ ಮನೆಗೆ ಒಂದು ರಾಜ ಗಾಂಭೀರ್ಯದ ಸ್ಪರ್ಶವನ್ನ ಕೊಟ್ಟಿದೆ. ಚೆನ್ನೈನ ಅತ್ಯಂತ ಪ್ರತಿಷ್ಠಿತ ಪ್ರದೇಶದಲ್ಲಿ ನಗರದ ಹೃದಯ ಭಾಗದಲ್ಲಿ ನೆಲೆಸಿರುವಂತಹ ಇದೇ ಬಂಗಲೆಯ ಮೇಲೆ ಈಗ ದಳಪತಿ ಕಣ್ಣು ಬಿದ್ದಿದೆ. ಕಾಲದಲ್ಲಿ ತಮಿಳುನಾಡಿನ ಜನರ ಪಾಲಿನ ಅಮ್ಮ ಆಗಿರೋ ಮಾಜಿ ಸಿಎಂ ದಿವಂಗತೆ ಜಯಲಲಿತಾ ಅವರ ನೆಮ್ಮದಿಯ ಕೇಂದ್ರವಾಗಿತ್ತು. ಆದ್ರೆ ಈಗ ಮನೆ ತಮ್ಮದು ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಇಂದಿನ ತಮಿಳುನಾಡಿನ ಸಿಎಂ ಜೋಸೆಫ್ ವಿಜಯ್. ಈ ಸುದ್ದಿ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಸಂಚಲನ ಹುಟ್ಟಿಸಿದ್ದು, ವಿಜಯ್ ಯಾಕೆ ಮನೆ ಖರೀದಿಸಲು ಮುಂದಾಗಿದ್ದಾರೆ ಅನ್ನುವಂತ ಕುತೂಹಲ ಹುಟ್ಕೊಂಡ್ಬಿಟ್ಟಿದೆ. ಕೆಲ ಮಾಹಿತಿಗಳ ಪ್ರಕಾರ ಇದು ಕೇವಲ ಊಹಾಪೋಹದ ಸುದ್ದಿಯಾಗಿ ಉಳಿದಿಲ್ಲ. ಈ ಬೃಹತ್ ರಿಯಲ್ ಎಸ್ಟೇಟ್ ಡೀಲ್ಗೆ ಸಂಬಂಧಪಟ್ಟಂತೆ ಆರಂಭಿಕ ಹಂತದ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಿದೆ. ಜಯಲಲಿತಾ ಅವರ ಸೋದರ ಮಗಳು ಹಾಗೂ ಈಗಿನ ಆಸ್ತಿಯ ವಾರಸುದಾರರಾದ ಜೆ ದೀಪಾ ಅವರೊಂದಿಗೆ ಈ ಕುರಿತು ಸಂಪರ್ಕ ಸಾಧಿಸಲಾಗಿದೆ ಎಂಬ ಸುದ್ದಿಗಳು ಚೆನ್ನೈ ರಾಜಕೀಯದಲ್ಲಿ ಹರಿದಾಡ್ತಾ ಇದೆ. ಜೋಸೆಫ್ ವಿಜಯ್ ಅವರು ಸದ್ಯ ಚೆನ್ನೈನ ನೀಲಂಗರೈನಲ್ಲಿರುವಂತಹ ತಮ್ಮ ಮನೆಯಲ್ಲಿಯೇ ವಾಸವಾಗಿದ್ದಾರೆ. ಅಲ್ಲಿಂದ ಪ್ರತಿದಿನ ಮುಖ್ಯಮಂತ್ರಿಗಳ ಸಚಿವಾಲಯಕ್ಕೆ ಬರಲು ಸುಮಾರು 17 ಕಿಲೋಮೀಟರ್ ಕ್ರಮಿಸಬೇಕಾಗುತ್ತೆ. ಹಾಗೆ ಮುಖ್ಯಮಂತ್ರಿಗಳ ಈ ಸುದೀರ್ಘ ಪ್ರಯಾಣದಿಂದಾಗಿ ಟ್ರಾಫಿಕ್ ಅಡಚಣೆಯ ಜೊತೆಗೆ ಸಾರ್ವಜನಿಕರಿಗೂ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಚೆನ್ನೈನ ಹೃದಯ ಭಾಗಕ್ಕೆ ಶಿಫ್ಟ್ ಆಗುವ ಬಗ್ಗೆ ವಿಜಯ್ ಯೋಚಿಸುತ್ತಿದ್ದಾರಂತೆ. ಸರ್ಕಾರಿ ಬಂಗಲೆಯ ಬದಲಿಗೆ ತಮ್ಮದೇ ಸ್ವಂತ ಮನೆ ಹೊಂದಿರಲು ವಿಜಯ್ ಮುಂದಾಗಿದ್ದಾರಂತೆ. ಹೀಗಾಗಿ ಜಾಗದ ಮಾಲೀಕರು ಆಗಿರುವ ದೀಪಾ ಅವರ ಜೊತೆ ಮಾತುಕತೆ ಆರಂಭ ಆಗಿದೆ. ಪೋಯಸ್ ಗಾರ್ಡನ್ ನಿವಾಸ ಮತ್ತು ಜಾಗದ ಸದ್ಯದ ಮಾರುಕಟ್ಟೆ ಮೌಲ್ಯ 350 ಕೋಟಿ ರೂಪಾಯಿ ಇದ್ದು, ಅದೇ ಬೆಲೆಗೆ ಖರೀದಿಸುವ ಸಂಬಂಧ ಆರಂಭಿಕ ಹಂತದ ಮಾತುಕತೆಗಳು ಚಾಲ್ತಿಯಲ್ಲಿದೆ. ಮಾಜಿ ಸಿಎಂ ಜಯಲಲಿತಾ ಅವರ ಪೋಯಸ್ ಗಾರ್ಡನ್ ಬರೀ ಮನೆಯಾಗಿರಲಿಲ್ಲ, ಅದು ರಾಜಕೀಯ ಶಕ್ತಿಯ ಕೇಂದ್ರ ಆಗಿತ್ತು. ಜಯಲಲಿತಾ ನಿಧನದ ನಂತರ ಪೋಯಸ್ ಗಾರ್ಡನ್ ನಿವಾಸದ ವಾರಸುದಾರರು ಯಾರಾಗಬೇಕು ಅನ್ನುವಂತ ಸಂಬಂಧವಾಗಿ ಸುದೀರ್ಘ ಕಾನೂನು ಹೋರಾಟ ನಡೆದಿತ್ತು. ಪ್ರಸಿದ್ಧ ಪೋಯಸ್ ಗಾರ್ಡನ್ ನಲ್ಲಿ ಧನುಷ್, ರಜನಿಕಾಂತ್ ಸೇರಿ ಖ್ಯಾತ ಸೆಲೆಬ್ರಿಟಿಗಳು ಮನೆ ಹೊಂದಿದ್ದಾರೆ. ಒಂದು ವೇಳೆ ಜಯಲಲಿತಾ ಅವರ ಮನೆ ಖರೀದಿ ಡೀಲ್ ಸಕ್ಸಸ್ ಆಗದೆ ಹೋದ್ರೆ ವಿಜಯ್ ಅವರು ರಾಜಕಾರಣಿಗಳ ಮತ್ತು ಸಚಿವರ ಸರ್ಕಾರಿ ಬಂಗಲೆಗಳಲ್ಲೇ ಅಥವಾ ಪಟ್ಟಿನ ಪಾಕಂನಲ್ಲಿರುವ ತಮ್ಮದೇ ಸ್ವಂತ ಜಾಗದಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ವಿಜಯ್ ಅವರ ಕಡೆಯಿಂದ ಯಾವುದೇ ಅಧಿಕೃತ ಘೋಷಣೆ ಹೊರಬಂದಿಲ್ಲ. ದೀಪಾ ಅವರಿಂದಲೂ ಯಾವುದೇ ದೃಢೀಕರಣ ಲಭ್ಯವಾಗಿಲ್ಲ. ಹೀಗಾಗಿ ಈ ಬೆಳವಣಿಗೆ ಸದ್ಯಕ್ಕೆ ರಾಜಕೀಯ ಮತ್ತು ಮಾಧ್ಯಮ ವಲಯದಲ್ಲಿ ಹರಿದಾಡ್ತಾ ಇರುವ ಮಾಹಿತಿಯಾಗಿ ಉಳಿದಿದೆ.